ಡಿಪ್ರೆಷನ್ ಇಂದ ಹೊರಗೆ ಬರಲಿಕ್ಕೆ ಒಂದು ಒಳ್ಳೆ ಸುಲಭ ಉಪಾಯ. ಅಕಾರ್ಡಿಂಗ್ ಟು ಸೈಕಾಲಜಿ, ನಾವು ಟೀನೇಜಲ್ಲಿ ಇದ್ದಾಗ ಯಾವ ಹಾಡುಗಳನ್ನು ಕೇಳ್ತಾ ಇದ್ವಿ ಅಂದರೆ 13 to 25 ಆ ಟೈಮಲ್ಲಿ ಏನು ಈ ಹಾಡುಗಳನ್ನು ಕೇಳ್ತಾ ಇದ್ವಿ, ಆ ಹಾಡನ್ನು ನಾವು ಎಮೋಷನಲಿ ಹಾಗೂ ಮೆಂಟಲಿ ತುಂಬ ರಿಲೇಟ್ ಮಾಡ್ತೀವಿ. ಹಾಗೂ ಆ ಹಾಡನ್ನು ಕೇಳಿದಾಗ ನಮ್ಮ ಮೂಡ್ ಎಲಿವೇಟ್ ಆಗುತ್ತೆ. ಸೊ ವೆನ್ ವಿ ಆರ್ ಇನ್ ಸ್ಟ್ರೆಸ್ ಅಥವಾ ಡಿಪ್ರೆಷನ್ಗೆ ಹೋಗ್ತಾ ಇದ್ದೀವಿ ಅನಿಸುತ್ತೆ, ಆ ಟೈಮಲ್ಲಿ ಈ ಹಾಡನ್ನು ಕೇಳೋದ್ರಿಂದ ನಮ್ಮ ಡೋಪಮೈನ್ ಲೆವೆಲ್ಸ್ ವಿತಿನ್ 4 to 5 minutes ಅಂದರೆ 1 ರಿಂದ 2 ಹಾಡು ಕೇಳೋ ಅಷ್ಟರಲ್ಲಿ ನಮ್ಮ ಡೋಪಮೈನ್ ಲೆವೆಲ್ಸ್ ಇನ್ಕ್ರೀಸ್ ಆಗೋಕ್ಕೆ ಶುರು ಆಗುತ್ತೆ. ಸೊ ವಿ ವಿಲ್ ಕಮ್ ಔಟ್ ಆಫ್ ದ ಡಿಪ್ರೆಷನ್. ಅದರಿಂದ ನಮ್ಮ ಮೂಡ್ ಎಲಿವೇಟ್ ಆಗುತ್ತೆ, ವಿ ಫೀಲ್ ಹ್ಯಾಪಿ, ವಿ ಫೀಲ್ ಎನರ್ಜೈಸ್ಡ್. ಆ್ಯಂಡ್ ಇದು ಅಡಿಕ್ಷನ್ ಆದರೂ ಕೂಡ ಏನೋ ಹಾರ್ಮ್ ಇಲ್ಲ. ಈಗ ಅದೇ ಡೋಪಮೈನ್, ಸೇಮ್ ಡೋಪಮೈನ್ ಪೀಪಲ್ ಡ್ರಿಂಕ್ಸ್ ಮಾಡ್ತಾರೆ, ಸ್ಮೋಕ್ ಮಾಡ್ತಾರೆ ಫಾರ್ ಗೆಟ್ಟಿಂಗ್ ದಟ್ ಎಲಿವೇಶನ್. ಬಟ್ ಅದಕ್ಕಿಂತ ದಿಸ್ ಈಸ್ ಹಾಡು ಕೇಳೋದ್ರಿಂದ ವಿ ವಿಲ್ ಗೋ ಬ್ಯಾಕ್ ಟು ದ ಸೇಮ್ ಟೀನೇಜ್ ಆ್ಯಂಡ್ ವಿ ಫೀಲ್ ದಟ್ ಎಲಿವೇಟೆಡ್ ಎನರ್ಜಿ ಇನ್ ದ ಬಾಡಿ. ಸೊ ಇದನ್ನು ನೀವು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀವಿ ಅಥವಾ ಯಾರೋ ನಿಮ್ಮ ಫ್ರೆಂಡ್ಸು, ಅಲ್ಲಿಗೆ ಟ್ರೈ ಮಾಡಿ, ಏನೂ ಹಾರ್ಮ್ ಇಲ್ಲ. ಒಳ್ಳೆ ಹಾಡು ಕೇಳ್ತೀರಾ, ಎಂಜಾಯ್ ಮಾಡ್ತೀರಾ ಆ್ಯಂಡ್ ಮೂಡ್ ಆಟೋಮೆಟಿಕಲಿ ಗೆಟ್ಸ್ ಎಲಿವೇಟೆಡ್. ಟ್ರೈ ಇಟ್ ಔಟ್. ಇಫ್ ಇಷ್ಟ ಆದರೆ ಬೇರೆಯವ್ರಿಗೂ ತಿಳಿಸಿ. ಥ್ಯಾಂಕ್ ಯು.